ನಾಳೆಯಿಂದ 2025 ಹಾಗೂ 26ನೇ ಸಾಲಿನ ಕರ್ನಾಟಕ ಕ್ರೀಡಾಕೂಟ ಆರಂಭ ಆಗಲಿದೆ. ಅದರಲ್ಲೂ ಕೂಡ ತುಮಕೂರಿನ ಕರ್ನಾಟಕ ಕ್ರೀಡಾಕೂಟಕ್ಕೆ ಕಟೌಟ್ನ ಕಿಚ್ಚು ಇದೀಗ ಜಾಸ್ತಿ ಆಗ್ತಾ ಇದೆ. ನೋಡಿ, ಕ್ರೀಡಾಕೂಟದ ಪೋಸ್ಟರ್ನಲ್ಲೂ ಕೂಡ ಕಾಂಗ್ರೆಸ್ ನಾಯಕರ ದರ್ಬಾರ್ ಇಲ್ಲೂ ಕೂಡ ಕಾಣಿಸ್ತಾ ಇದೆ. ಅದೇನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಎಲ್ಲಾ ಕಡೆಯೂ ಕೂಡ ಪೋಸ್ಟರ್ ಹಾಗೂ ಬ್ಯಾನರ್ಗಳೇ ಹವಾ. ಆಳೆತ್ತರದ ಕಟೌಟ್ಗಳಲ್ಲಿ ಮಿಂಚ್ತಾ ಇರುವಂತಹ ಸಿಎಂ ಹಾಗೂ ಡಿಸಿಎಂ. ಪೋಸ್ಟರ್ನಿಂದ ಕೇಂದ್ರ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣಗೆ ಕೊಕ್ ಹಾಕಿದ್ರ? ಹಾಗಾದ್ರೆ ಸಣ್ಣದಾಗಿ ಪೋಸ್ಟರ್ನಲ್ಲಿ ಸೋಮಣ್ಣ ಭಾವಚಿತ್ರ ಹಾಕಿಸಿದ್ದಾರಂತೆ. ಆಳೆತ್ತರದ ಕಟೌಟ್ನಲ್ಲಿ ಸೋಮಣ್ಣ ಭಾವಚಿತ್ರಕ್ಕೆ ಸ್ಪೇಸ್ ಇಲ್ವಾ? ಹಾಗಾದ್ರೆ ನಗರದಾದ್ಯಂತ ರಾರಾಜಿಸ್ತಾ ಇರುವಂತಹ ಕೈ ನಾಯಕರ ಬೃಹತ್ ಕಟೌಟ್ ಇದು. ರಾಜ್ಯ ಸರ್ಕಾರದ ವಿರುದ್ಧ ಕಮಲ ನಾಯಕರ ಆಕ್ರೋಶ ವ್ಯಕ್ತ ಆಗುತ್ತಾ? ಸೋಮಣ್ಣ ಅವರನ್ನ ನಿರ್ಲಕ್ಷಿಸುತ್ತಾ ಕ್ರೀಡಾ ಇಲಾಖೆ ಅನ್ನೋ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ಸೋಮಣ್ಣ ಅವರ ಫೋಟೋ ಹಾಕ್ಲಿಕ್ಕೆ ಆ ಒಂದು ಕಟೌಟ್ ಅಲ್ಲಿ ಜಾಗನೇ ಇಲ್ವಾ? ಎಲ್ಲೋ ಸಣ್ಣದಾಗಿ ಒಂದು ಮೂಲೆಯಲ್ಲಿ ಹಾಕಿರ್ತಾರೆ. ಹಾಗಾಗಿ ಕ್ರೀಡಾಕೂಟ ಸೋಮಣ್ಣ ಅವರಿಗೆ ನಿರ್ಲಕ್ಷ್ಯ ಏನಾದ್ರೂ ತೋರಿಸ್ತಾ ಇದೆಯಾ ಅನ್ನೋ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ಈ ಒಂದು ಕಟೌಟ್ಗಳಲ್ಲಿ ನೋಡಬಹುದು, ಅಲ್ಲಿ ಸೋಮಣ್ಣ ಅವರ ಫೋಟೋ ಎಲ್ಲಿದೆ ಅಂತ ಹೇಳಿ ಕಾಣಿಸ್ತಾನೆ ಇಲ್ಲ. ಕೇವಲ ಕಾಣಿಸ್ತಾ ಇರೋದು ದೊಡ್ಡ ಫೋಟೋಗಳು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಎಲ್ಲ ಕಾಂಗ್ರೆಸ್ನ ನಾಯಕರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ನೋಡ್ತಾ ಇದ್ವಿ, ಎಲ್ಲೆಡೆಯೂ ಕೂಡ ಕೇವಲ ಇಲ್ಲಿ ಬ್ಯಾನರು ಅಥವಾ ಪೋಸ್ಟರ್ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇದರಲ್ಲೂ ಕೂಡ ಇದೀಗ ಮತ್ತೊಂದು ವಿವಾದ ಶುರುವಾಯಿತು. ಎಲ್ಲಿ ಅಂತಂದ್ರೆ, ಒಂದು ಕಾಂಗ್ರೆಸ್ ನಾಯಕರ ಬ್ಯಾನರ್ಗಳು ಅಥವಾ ಅವ್ರ ಫೋಟೋಗಳೇ ಕಾಣಿಸ್ತಾ ಇದೆ. ಇಲ್ಲಿ ವಿ ಸೋಮಣ್ಣ ಅವರ ಫೋಟೋ ಎಲ್ಲೂ ಕೂಡ ಕಾಣಿಸ್ತಾನೆ ಇಲ್ಲ. ಅದು ಯಾವ ಮೂಲೆಯಲ್ಲಿದೆ ಅಂತ ಗೊತ್ತಿಲ್ಲ. ಆದ್ರೂ ಕೂಡ ಒಂದ್ ರೀತಿಯಾಗಿ ಇದು ಮೂಲೆ ಗುಂಪು ಮಾಡುವಂತದ ಅಥವಾ ಬೇಕಂತ ಮಾಡ್ತಾ ಇರುವಂತದ ಅಂತ? ರೋಶಿನಿ, ಏನು ಅಂದ್ರೆ ನಾಳೆಯಿಂದ 16ರಿಂದ 22ವರೆಗೂ ಕೂಡ ಕರ್ನಾಟಕ ಕ್ರೀಡಾಕೂಟ ಒಂದು ಕಾರ್ಯಕ್ರಮ ಅಂದ್ರೆ ಕ್ರೀಡಾಕೂಟ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಏನು ಗಣ್ಯಾತಿ ಗಣ್ಯರು, ಅದರಲ್ಲೂ ಕೂಡ ಸಿಎಂ, ಡಿಸಿಎಂ ಮತ್ತೆ ಗೃಹ ಸಚಿವರ ಪೋಸ್ಟರ್ಗಳು ಏನು ಹಾಳೆತ್ತರದ ಪೋಸ್ಟರ್ಗಳನ್ನ ನಾವು ವಿಡಿಯೋದಲ್ಲಿ ಗಮನಿಸಬಹುದಾಗಿದೆ. ಆ ರೀತಿ ಏನು ರಾಜ್ಯ ಸರ್ಕಾರದ ಕೈ ನಾಯಕರ ಪೋಸ್ಟರ್ಗಳು ರಾರಾಜಿಸ್ತಾ ಇದ್ರೆ, ಇನ್ನ ಕೇಂದ್ರ ಸಚಿವರು ಆದಂತಹ ಸೋಮಣ್ಣ ಅವರು ಒಂದು ಫೋಟೋಗಳು ಬಹಳ ಭಾವಚಿತ್ರ ಏನಿದೆ ಅವು ಕೂಡ ಬಹಳ ಸ್ಮಾಲ್ ಸೈಜ್ ಅಲ್ಲಿ ಹಾಕಿರ್ತಕ್ಕಂಥದ್ದು. ಅಂದ್ರೆ ಶಿಷ್ಟಾಚಾರಕ್ಕೆ ಈ ಒಂದು ಫೋಟೋಗಳನ್ನ ಹಾಕಿ ಕೈ ಬಿಡಲಾಗಿದೆ. ಇದು ಕ್ರೀಡಾ ಇಲಾಖೆಯ ನಿರ್ಲಕ್ಷ್ಯವೋ ಅಥವಾ ಅಲ್ಲಿನ ನಾಯಕರ ನಿರ್ಲಕ್ಷ್ಯವೋ ಗೊತ್ತಿಲ್ಲ. ಆದ್ರೆ ಈಗ ಆ ಕೇಂದ್ರ ಸಚಿವರ ಒಂದು ಅಂದ್ರೆ ನಿರ್ಲಕ್ಷ್ಯ ಮಾಡಲಾಗಿದೆ ಎಂಬುದು ಈಗ ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥದ್ದು. ಈ ಒಂದು ಸಂಬಂಧ ಕೈ ನಾಯಕರು ಕೂಡ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಅವರು ಸಾಮಾನ್ಯ ಸಂಸದರಲ್ಲ, ಅವರು ಕೇಂದ್ರದ ಸಚಿವರಿದ್ದಾರೆ. ಜೊತೆಗೆ ಮೋದಿ ಮತ್ತೆ ಅಮಿತ್ ಶಾ ಅವರ ಜೊತೆಗೆ ಒಡನಾಟ ಇಟ್ಕೊಂಡಿರ್ತಕ್ಕಂಥದ್ದು, ಪ್ರಭಾವಿ ಇರ್ತಕ್ಕಂಥವ್ರು. ಇಂತರ ಫೋಟೋಗಳನ್ನೇ ಹಾಕಿಲ್ಲ ಎಂಬ ಒಂದು ಆಕ್ರೋಶವನ್ನ ಈಗ ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಾಳೆಯಿಂದ 2025 ಹಾಗೂ 26ನೇ ಸಾಲಿನ ಈ ಒಂದು ಕರ್ನಾಟಕ ಕ್ರೀಡಾಕೂಟ ಆರಂಭ ಆಗುತ್ತೆ. ಇದರಲ್ಲಿ ಬಹುಶಃ ಎಲ್ಲೋ ಒಂದು ರೀತಿಯಾಗಿ ಯಾರು ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ ಅನ್ನುವಂಥದ್ದು ಕಾದ್ ನೋಡ್ಬೇಕಿದೆ.